ಓಕೆ, ಒನ್ಸ್ ಅಗೇನ್ ಗುಡ್ ಲಕ್. ವೆಂಕಟೇಶಣ್ಣ, ತೀರ್ಪುಗಾರರ ಗಮನಕ್ಕೆ. ಸಂಘಟಕರು ಯಾರಾದರೂ ನಿಮ್ಮ ಅಭಿಪ್ರಾಯ ಹೇಳುವುದಾದರೆ ಹೇಳುವ ಅವಕಾಶ ಉಂಟು, ದಯವಿಟ್ಟು ಹೇಳಿ. ಮೊದಲಾಗಿ ಆಯೋಜಕರಿಗೆ ಹಾಗೂ ಗುರುವರಿಗೆ ಎಲ್ಲರಿಗೂ ಒಂದಿಸ್ತಾ ಈ ತಂಡದ ಬಗ್ಗೆ ಒಂದಿಷ್ಟು ಪರಿಚಯ. ಈ ಸ್ಪರ್ಧೆ ಅಂತ ಹೇಳಿದಾಗೆ ನನ್ನ ನೆಚ್ಚಿನ ಆತ್ಮೀಯರಾದಂಥ ಅರುಣ್ ಲಾಲ್ ನನಗೆ ಸ್ವಲ್ಪ ಈ ತಂಡಕ್ಕೆ ಒಂದಷ್ಟು ದಿನಗಳ ಹಿಂದೆ ಮಾರ್ಗದರ್ಶಕರು. ನನಗೆ ಇದೇ ಒಂದು ಈ ಸ್ಪರ್ಧೆಯ ವಿಷಯದಲ್ಲಿ ಗೊಂದಲಕ್ಕೆ ಕಾರಣಕರ್ತನಾಗಿ ಒಂದು ಬಲಿಯಾದವರು ನಮ್ಮ ಸಂಸ್ಥೆ ಕೂಡ. ಒಂದು ಸ್ಪರ್ಧೆ ಭಜನೆಯನ್ನು ಮಾಡಲೇಬಾರದು ಅಂತ ನನಗೆ ತಾಕೀತು ಬಂದಾಗ ನಾನು ಒಂದಷ್ಟು ಸಲಹೆಯನ್ನು ಕೇಳಿದ ಒಂದು ವ್ಯಕ್ತಿ ಅಂದರೆ ಡಾಕ್ಟರ್ ಅರುಣ್ ಲಾಲ್. ಸ್ಪರ್ಧೆ ಮಾಡ್ಬೋದು, ನಾನು ಕುಳಿತು ಸಾಂಪ್ರದಾಯಿಕ ಭಜನೆಯನ್ನು ಯಾವುದೇ ಆಡಂಬರರಹಿತವಾಗಿ ಮಾಡಬೇಕು ಅಂತ ಹಿರಿಯರು ಒಂದು ನನ್ನ ಅಭಿಪ್ರಾಯ ಬಂದಾಗ, ಮಕ್ಕಳೆಲ್ಲ ಈ ಮೊಬೈಲ್ ಯುಗದಲ್ಲಿ ನಿರತರಾಗಿದ್ದಾರೆ, ಯಾವುದೇ ಹಿಡಿತಕ್ಕೆ ಸಿಗ್ತಾ ಇಲ್ಲ ಅಂತ ಆಗುವಾಗ ನನಗೆ ಸ್ಪರ್ಧೆಯನ್ನು ಮಾಡಲೇಬೇಕಾಯಿತು. ಅದಕ್ಕೆ ಹಿರಿಯರೆಲ್ಲರೂ ವಿರೋಧವನ್ನು ವ್ಯಕ್ತಪಡಿಸಿದರು. ಯಾವುದು ಒಂದನೇ ಮುಲ್ಕಿ 80 ವರ್ಷ ಪ್ರಾಯದ ವೆಂಕಟರಾವ್ ಅಂತ ಇದ್ರು, ಹಾಗೆ ಮಾಧವಂಚನ್ 80 ವರ್ಷದ, ಇವರೆಲ್ಲರನ್ನು ಮನವೊಲಿಸಿ ನಾನೊಂದು ಪ್ರಯತ್ನ ಪಟ್ಟೆ. ಯುವವಾಹಿನಿ ಸಂಸ್ಥೆ ಈ ಮದುವೆಯ ಮುಂಚಿನ ದಿವಸ ಮದ್ಯಮುಕ್ತ ಮದರಂಗಿ ಅಂತ ಒಂದು ಕಾರ್ಯಕ್ರಮದ ಮೂಲಕ ನಾನು ಈ ಮಕ್ಕಳನ್ನು ಬೆಳೆಸುವಲ್ಲಿ ಶ್ರಮಪಟ್ಟೆ. ಅದರಲ್ಲಿ ಈಗ ಸ್ಪರ್ಧೆಯ ಮೂಲಕ ಬರಲಿಕ್ಕೆ ಅವನ್ನು ಅದರೊಟ್ಟಿಗೆ ಸೇವೆಯ ಮೂಲಕ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅದಕ್ಕೆ ನಮಗೆಲ್ಲರಿಗೂ ಅವಕಾಶ, ಹಿರಿಯರ ಮಾರ್ಗದರ್ಶನದೊಂದಿಗೆ ಮುಂದೆ ನಾವು ಇದೇ ತಂಡದಲ್ಲಿ ಸಾಗ್ತಾ ಇದ್ದೇವೆ. ಈ ಸ್ಪರ್ಧೆಯೊಟ್ಟಿಗೆ ಸೇವೆಯಲ್ಲಿ ಕೂಡ ನಾವೆಲ್ಲರೂ ಒಂದಾಗೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ. ಒಳ್ಳೆ ಆಮಿಷ ಇದು ಮಿಸ್ಟರ್ ಸುರೇಶ್, ಏನು ಹೇಳಿದಿರಿ. ಮಕ್ಕಳನ್ನು ತೊಡಗಿಸ್ಕೊಂಡದ್ದು, ಆಮಿಷ ಕೊಟ್ಟದ್ದು, ಮಕ್ಕಳಲ್ಲಿ ಭಜನೆ ಬರಲಿ, ಕುಣಿತ ಬರಲಿ, ಅವರಿಗೆ ಮುಂದಿನ ಉಜ್ವಲ ಭವಿಷ್ಯ ಬರಲಿ ಅಂತ ಉದ್ದೇಶ ಇರ್ತದೆ. ಅದಕ್ಕೋಸ್ಕರ ಇದೊಂದು ಸ್ಪರ್ಧೆ, ಮತ್ತು ಬೇರೆ ಏನಲ್ಲ. ಸ್ಪರ್ಧೆ ಬೇರೆ ಏನೆಲ್ಲ ಇರ್ತವೆ, ಆಟ ಓಟಾಟ. ಇದರ ಸ್ಪರ್ಧೆ ಅಲ್ಲ, ಇದು ಆಮಿಷ ಒಳ್ಳೆಯ ಕಾರಣಕ್ಕೆ. ಅಭಿನಂದನೆಗಳು. ಯುವಜನ ಭಜನಾ ಮಂಡಳಿ